ಹಲೋ ಗೈಸ್, ಎಲ್ಲರಿಗೂ ಒಳ್ಳೆಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ದಳಪತಿ ವಿಜಯ್ ಅವರು ನಟಿಸಿ ಹಾಗೂ ನಮ್ಮ KVN ಪ್ರೊಡಕ್ಷನ್ಸ್ ಅವರ ನಿರ್ಮಾಣದ ಜನನಾಯಕನ್ ಚಿತ್ರ ಇವತ್ತು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿದೆ. ನಾನು ನೋಡ್ಕೊಂಡು ಬಂದಾಗಿದೆ. ಬನ್ನಿ ಸಿನಿಮಾ ಏನಿದೆ, ಏನೇನು ಇಷ್ಟ ಆಯಿತು ಅಂತ ನೋಡೋಣ. ಮೊದಲಿಗೆ ಸಿನಿಮಾ ಕತೆ ಕಡೆ ಬರೋದಾಗಿದ್ದರೆ ಆಬ್ವಿಯಸ್ಲಿ ಇದು ಜನನಾಯಕನ್ ಮೂವಿ ಏನಿದೆ ಇದು ಭಗವಂತ ಕೇಸರಿಯ ಫುಲ್ ರೀಮೇಕ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ 70-75% ಆಫ್ ದ ಮೂವಿ ಆ್ಯಂಡ್ ಮೂವಿ ಸೀನ್ಸ್ ಸೇಮ್ ಭಗವಂತ ಕೇಸರಿ ಸೀನ್ಸ್ನೇ ರೆಪ್ಲಿಕೇಟ್ ಮಾಡುತ್ತೆ ಮತ್ತು ಅದನ್ನೇ ಕಾಪಿ ಮಾಡಿ ಪೇಸ್ಟ್ ಮಾಡಿದ್ದಾರೆ ವಿತ್ ಬೇರೆ ಆ್ಯಕ್ಟರ್ಸ್ ಅನ್ಬೋದು. ಆ್ಯಂಡ್ ಇನ್ನು ಸ್ವಲ್ಪ 20-25% ಆಫ್ ದ ಮೂವಿ ವಿತ್ ಹೈ ಆ್ಯಕ್ಷನ್ ಆ್ಯಂಡ್ ಸ್ವಲ್ಪ ಪಾಲಿಟಿಕ್ಸ್ ಕಡೆ ಟರ್ನ್ ಮಾಡಿ ಅದನ್ನು ಸ್ವಲ್ಪ ಬೇರೆ ಥರನೇ ತೋರಿಸಿದ್ದಾರೆ, ಒಂದು ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಭಗವಂತ ಕೇಸರಿ ರೀಮೇಕೆ. ಆ್ಯಂಡ್ ಸಿನಿಮಾನ ತುಂಬ ಗ್ರ್ಯಾಂಡ್ ಲೆವೆಲಲ್ಲಿ ತೋರಿಸ್ಬೇಕು ಅಂತ ಇದು ಮಾಡಿದ್ದಾರೆ. ಆ್ಯಂಡ್ ದಳಪತಿ ವಿಜಯ್ ಅವರ ಲಾಸ್ಟ್ ಸಿನಿಮಾ ಆಗಿರೋದ್ರಿಂದ ಬಜೆಟ್ ಕೂಡ ತುಂಬಾ ಹಾಕಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಸ್ಟೋರಿ ಲೈನಿಗೆ ಅಷ್ಟು ಬಜೆಟ್ ಅವಶ್ಯಕತೆ ಇರಲಿಲ್ಲ, ಬಟ್ ಆದ್ರೂ ಕೂಡ ಕಲೆಕ್ಷನ್ ಪ್ರಕಾರ ಕಲೆಕ್ಷನ್ಸ್ ಮಾಡೇ ಮಾಡುತ್ತೆ. ಬಾಕ್ಸ್ ಆಫೀಸಲ್ಲಂತೂ ದುಡ್ಡು ಕಲೆಕ್ಟ್ ಮಾಡೇ ಮಾಡುತ್ತೆ. ಬಟ್ ಆದ್ರೂ ಅಷ್ಟು ಲೆವೆಲಿಗೆ ದುಡ್ಡು ಇನ್ವೆಸ್ಟ್ ಮಾಡಬೇಕಾಗಿರೋ ಅವಶ್ಯಕತೆ ಅಂತಲೂ ಇರಲಿಲ್ಲ. ಯಾಕಂತಂದರೆ ಈಗ ಪಾಲಿಟಿಕ್ಸ್ ಏನೇನು ನಡೀತು ಆ್ಯಂಡ್ ಅವರ ಒಂದು ಪರ್ಸ್ನಲ್ ಲೈಫಿಂದ ಏನೇನು ಇಂಪ್ಯಾಕ್ಟ್ ಆಯಿತು ಆ್ಯಂಡ್ ಮೂವಿ 6 ಮಂತ್ಸ್ ಮುಂಚೆನೇ ಲೀಕ್ ಆಗಿರೋದ್ರಿಂದನೂ ಸಹ ತುಂಬಾ ಎಫೆಕ್ಟ್ ಆಗ್ಬೋದು ಅಂತ ಅನಿಸಿದ್ರೂ ಸಹ ಬಾಕ್ಸ್ ಆಫೀಸಲ್ಲಂತೂ ಯಾವುದೇ ಥರದ ಒಂದು ಕಲೆಕ್ಷನ್ಸ್ ಪ್ರಕಾರ ಯಾವುದೇ ಒಂದು ಇದಿರಲ್ಲ. ಆ್ಯಂಡ್ ಸಿನಿಮಾದ ಪಾಸಿಟಿವ್ಸ್ ಕಡೆ ಬರೋದಾಗಿದ್ದರೆ ಎಲ್ಲ ಆ್ಯಕ್ಟರ್ಸ್ಗಳಿಗೂ ಅವರವ್ರದ್ದು ಒಂದು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಆ್ಯಂಡ್ ವಿಲನ್ ಕ್ಯಾರೆಕ್ಟರ್ಗೆ, ಹೀರೋ ಕ್ಯಾರೆಕ್ಟರ್ಗೆ ಎಷ್ಟು ಇಂಪಾರ್ಟೆನ್ಸ್ ಆ್ಯಂಡ್ ಸ್ಕ್ರೀನ್ ಪ್ರೆಸೆನ್ಸ್ ಕೊಟ್ಟಿದ್ದಾರೆ ಅದೇ ಥರನೇ ವಿಲನ್ ಕ್ಯಾರೆಕ್ಟರ್ಗೂ ಕೂಡ ಸಿನಿಮಾದಲ್ಲಿ ಅಷ್ಟೇ ಸ್ಕ್ರೀನ್ ಪ್ರೆಸೆನ್ಸ್ನ ಕೊಟ್ಟಿದ್ದಾರೆ. ಬಟ್ ಹೀರೋಯಿನ್ನ ಮಾತ್ರ ಯೂಸ್ ಮಾಡ್ಕೊಂಡಿಲ್ಲ ಕರೆಕ್ಟಾಗಿ. ಆ್ಯಂಡ್ ಅವರ ಒಂದು ಸ್ಕ್ರೀನ್ ಪ್ರೆಸೆನ್ಸು ಕೂಡ ಅಷ್ಟು ಇರಲಿಲ್ಲ. ಆ್ಯಂಡ್ ಅವರು ಮೂವಿಯಲ್ಲಿ ಯಾಕೆ ಇರ್ತಾರೆ ಅನ್ನೋದು ಇರಲ್ಲ. ಆ್ಯಂಡ್ ಅವ್ರ ಕ್ಯಾರೆಕ್ಟರ್ ಜೊತೆ ಕನೆಕ್ಷನ್ ಕೂಡ ಆಗಲ್ಲ. ಬಟ್ ಮಮಿತಾ ಬೈಜು ಅವರ ಕ್ಯಾರೆಕ್ಟರ್ ಏನಿದೆ ಭಗವಂತ ಕೇಸರಿಯಲ್ಲಿ ಹೇಗೆ ಶ್ರೀಲೀಲಾ ಅವರ ಕ್ಯಾರೆಕ್ಟರ್ಗೆ ಎಷ್ಟು ಇಂಪಾರ್ಟೆನ್ಸ್ ಇತ್ತೋ ಅದೇ ಥರನೇ ಮಮಿತಾ ಬೈಜು ಅವ್ರ ಕ್ಯಾರೆಕ್ಟರ್ಗೂ ಕೂಡ ಈ ಮೂವಿಯಲ್ಲಿ ಅಷ್ಟೇ ಇಂಪಾರ್ಟೆನ್ಸ್ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸಿನಿಮಾದ ಪ್ಲಸ್ ಪಾಯಿಂಟ್ ಅಂತ ಅಂದರೆ ಅನಿರುದ್ಧ್ ಅವ್ರು ಕೊಟ್ಟಿರೋ ಆ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಆ್ಯಂಡ್ ಆ ಒಂದು ಮ್ಯೂಸಿಕ್ ಇದೆಯಲ್ಲ, ಯಪ್ಪ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಸೀನಲ್ಲೂ ಕೂಡ ನೆಕ್ಸ್ಟ್ ಲೆವೆಲಿಗೆ ಹೈ ಕೊಡುತ್ತೆ, ಆ ಕಿಕ್ ಕೊಡುತ್ತೆ. ಆ್ಯಂಡ್ ಆಡಿಯನ್ಸ್ ಜೊತೆ ಥಿಯೇಟ್ರಲ್ಲಿ ಅದು ನೋಡ್ತಾ ಇರುವಾಗ ಸೀರಿಯಸ್ಲಿ ಗೂಸ್ ಬಂಪ್ಸ್ ಫೀಲ್ಸ್ ಅನ್ನೋದು ಎಷ್ಟು ಬರುತ್ತೆ ಅಂದರೆ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಅನ್ಬೋದು. ಇನ್ನು ಸಿನಿಮಾದ ನೆಗೆಟಿವ್ಸ್ ಕಡೆ ಬರೋದಾಗಿದ್ದರೆ ಸಿನಿಮಾದಲ್ಲಿ ಯೂಸ್ ಮಾಡಿರುವಂಥ VFX ಆಗಿರಲಿ, ಆ ಒಂದು ಗ್ರಾಫಿಕ್ಸ್ ಆಗಿರಲಿ ಇನ್ನೂ ಹೆಚ್ಚು ಇಂಪ್ರೂವ್ ಮಾಡ್ಬೋದಾಗಿತ್ತು ಅಂತ ಅನ್ನಿಸ್ತು. ಆ್ಯಂಡ್ ಎನಿಯೋ ಸಿನಿಮಾ ಪಾಸಿಟಿವ್ಸ್ ರಿವ್ಯೂ ಅವರು ಬರಲಿ, ನೆಗೆಟಿವ್ಸ್ ರಿವ್ಯೂ ಅವರು ಬರಲಿ, ಇದಂತೂ ದಳಪತಿ ವಿಜಯ್ ಅವರ ಲಾಸ್ಟ್ ಫಿಲಮ್ ಆ್ಯಂಡ್ ಇದನ್ನಂತೂ ಎಲ್ಲರೂ ಸೆಲೆಬ್ರೇಟ್ ಮಾಡೇ ಮಾಡ್ತಾರೆ. ಆ್ಯಂಡ್ ಇದು ಬಾಕ್ಸ್ ಆಫೀಸ್ನಲ್ಲಂತೂ ಕಲೆಕ್ಷನ್ಸ್ ಅಂತೂ ಮಾಡೇ ಮಾಡುತ್ತೆ ಅಂತ ಹೇಳ್ಬೋದು. ಸಿನಿಮಾ ಮೊದಲೇ ಲೀಕ್ ಆಗಿದ್ದರೂ ಸಹ ಈ ಲೆವೆಲ್ ಕ್ರೇಜ್ನಂತೂ ನಾನು ನೋಡೇ ಇರಲಿಲ್ಲ. ಆ್ಯಂಡ್ ಸಿನಿಮಾ ನನಗೆ ಇಷ್ಟ ಆಯಿತು. ಆ್ಯಕ್ಚುಲಿ ಈ ಸಿನಿಮಾಗೆ ನಾನು 4/5 ಸ್ಟಾರ್ ರೇಟಿಂಗ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಈ ಸಿನಿಮಾದ ರಿವ್ಯೂನ ಮುಗಿಸ್ತಾ ಇದ್ದೀನಿ. ಇನ್ನು ನೀವು ಈ ಸಿನಿಮಾನ ನೋಡಿಲ್ಲ ಅಂದರೆ ಹೋಗಿ ಚಿತ್ರಮಂದಿರಗಳಲ್ಲಿ ನೋಡಿ. ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಶುಭ ದಿನ.